ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಹರ್ಬಲ್ ಸೋಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದು ಒಂದು ಸ್ಕಿನ್ ವೈಟನಿಂಗ್ ಆಗಿರ್ಬೋದು ಅಥವಾ ಪಿಂಪಲ್ಸು ಆ್ಯಕ್ನೆ ಮಾರ್ಕ್ಸ್ ಇದ್ದರೆ ಇದು ಕಡಿಮೆ ಆಗೋದಕ್ಕೂ ಹೆಲ್ಪ್ ಆಗ್ತೈತಿ. ಇದು ಸ್ಕಿನ್ನನ್ನು ಬ್ರೈಟ್ನಿಂಗ್ ಆಗಿ ಗ್ಲೋವಿಂಗ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗ್ತೈತಿ. ಇದನ್ನು ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡ್ಕೋಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದನ್ನ ಮಾಡೋದಕ್ಕೆ ಮೊದಲು ಒಂದು ಆಲೂಗಡ್ಡೆನ ತೊಗೋಬೇಕು. ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಆಮೇಲೆ ಕಾಫಿ ಪೌಡರ್, ಆಮೇಲೆ ಸ್ವಲ್ಪ ಇದಕ್ಕೆ ಪ್ಯೂರ್ ಕೊಕೊನಟ್ ಆಯಿಲ್ ಬೇಕು. ಅದಾದಮೇಲೆ ಇದಕ್ಕೆ ಸೋಪ್ ಬೇಸ್ನ ತೊಗೋಬೇಕು. ನಾನು ಇಲ್ಲಿ ಗ್ಲಿಸರಿನ್ ಬೇಸ್ ಇರುವಂಥ ಒಂದು ಸೋಪ್ ಬೇಸನ್ನು ತೊಗೊಂಡಿನಿ. ಇದು ನಾನು ಇಲ್ಲಿ ಒಂದೇ ಸೋಪ್ನ ಮಾಡೋದ್ರಿಂದ ನಾನು ಇಲ್ಲಿ ಒಂದು 20 to 25 ಗ್ರಾಮ್ಸ್ ಅಷ್ಟು ಸೋಪ್ ಬೇಸ್ನ ತೊಗೊಂಡಿನಿ. ಇದ್ರೊಳಗೆ ಭಾಳ ವೆರೈಟಿ ಸೋಪ್ ಬೇಸಸ್ ಬರ್ತೈತಿ. ಅದು ಕೊಕೊನಟ್ ಬೇಸ್ ಆಗಿರ್ಬೋದು, ಗ್ಲಿಸರಿನ್ ಬೇಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಬರ್ತಾವೆ. ಅದನ್ನು ನೀವು ನೋಡಿ ನಿಮ್ಗೆ ಯಾವ ಬೇಕು ಅದನ್ನು ನೀವು ಸೋಪ್ ಬೇಸ್ನ ತೊಗೋಬೇಕು. ನಾನು ಇಲ್ಲಿ ಗ್ಲಿಸರಿನ್ ಬೇಸ್ ಇರುವಂಥದ್ದು ತೊಗೊಂಡಿನಿ. ಮೊದಲಿಗೆ ನಾವು ಆಲೂಗಡ್ಡೆನ ಚೆನ್ನಾಗಿ ತುರ್ಕೋಬೇಕು. ಅಲ್ಲಿ ಒಂದು ಮೀಡಿಯಮ್ ಸೈಜ್ ಇರುವಂಥ ಒಂದು ಆಲೂಗಡ್ಡೆನ ತೊಗೊಂಡಿನಿ. ಅಂದರೆ ನಾನು ಇಲ್ಲಿ ಒಂದು ಸೋಪ್ ಮಾಡೋದ್ರಿಂದ ಇದು ಇಷ್ಟು ಇದಕ್ಕೆ ಬೇಕಾಗ್ತೈತಿ. ಈಗ ಗ್ರೇಟ್ ಮಾಡ್ಕೊಂಡಿರುವಂಥ ಪೊಟ್ಯಾಟೋನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದರಲ್ಲಿರುವಂಥ ನೀರನ್ನು ತೆಗೆದು ಇಟ್ಕೋಬೇಕು. ಇದರಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಆಮೇಲೆ ಪೊಟ್ಯಾಷಿಯಮ್ ಕಂಟೆಂಟ್ ಜಾಸ್ತಿ ಇದ್ದು ಇದು ಸ್ಕಿನ್ನನ್ನು ಬ್ರೈಟನಿಂಗ್ ಮಾಡೋದಕ್ಕೆ, ಇದು ಒಂದು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತೈತಿ. ಇದು ಸ್ಕಿನ್ನನ್ನು ಟೈಟ್ ಮಾಡೋದಕ್ಕಾಗಿರ್ಬೋದು, ಯಾರಿಗೆಲ್ಲ ಹೈಪರ್ ಪಿಗ್ಮೆಂಟೇಷನ್ ಇರ್ತೈತಿ, ಆಮೇಲೆ ಯಾರಿಗೆಲ್ಲ ಪಿಂಪಲ್ಸು, ಆ್ಯಕ್ನೆ ಮಾರ್ಕ್ಸು, ಡಾರ್ಕ್ ಸ್ಪಾಟ್ಸು ಜಾಸ್ತಿ ಇರ್ತೈತಿ, ಅಂಡರ್ ಐ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇರ್ತೈತಿ ಅಂಥವ್ರಿಗೆ ನೀವು ಇದನ್ನು ಒಂದು ಸ್ಲೈಸ್ ನಾವು ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ, ಆಮೇಲೆ ಇದ್ರದ್ದು ಜ್ಯೂಸನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಡಾರ್ಕ್ ಸರ್ಕಲ್ಸನ್ನು ಕಡಿಮೆ ಮಾಡ್ಕೋಬೋದು. ಇದು ಕೊಲಾಜಿನ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿ ಒಂದು ಸ್ಕಿನ್ನಲ್ಲಿ ಬರುವಂಥ ಫೈನ್ ಲೈನ್ಸನ್ನು ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಯಾವುದೇ ರೀತಿ ಸ್ಕಿನ್ ಡಲ್ ಆ್ಯಂಡ್ ಡ್ಯಾಮೇಜ್ಡ್ ಆಗಿತ್ತು ಅಂತಂದ್ರೆ ಅಂಥದನ್ನು ಕೂಡ ರಿಪೇರ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತೈತಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿರ್ಬೋದು ಅಥವಾ ಗ್ಲೋವಿಂಗ್ ಆಗಿ ಕಾಣೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಇದು ಇನ್ಸ್ಟಂಟಾಗಿ ಸ್ಕಿನ್ನನ್ನು ಬ್ರೈಟನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಇನ್ಸ್ಟಂಟಾಗಿ ಒಂದು ಗ್ಲೋ ಬೇಕು ಅಂತಂದರೆ ನೀವು ಪೊಟ್ಯಾಟೋನ ಈಸಿಯಾಗಿ ಯೂಸ್ ಮಾಡ್ಬೋದು. ಇವಾಗ ತೆಗೆದಿಟ್ಕೊಂಡಿರುವಂಥ ಈ ಜ್ಯೂಸಿಗೆ ನಾನು ಇಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಕಾಫಿ ಪೌಡರ್ನ ಬಳಸಿದ್ದೇನೆ. ಇದಕ್ಕೆ 1/4 ಸ್ಪೂನಷ್ಟು ನಾವು ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ತೆಗೆದಿಟ್ಕೊಂಡಿರುವಂಥ ಜ್ಯೂಸ್ ಒಳಗನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಇಲ್ಲಿ ಗ್ಲಿಸರಿನ್ ಬೇಸ್ ಇರೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿ ಗ್ಲಿಸರಿನನ್ನು ಬಳಸಿಲ್ಲ. ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದಕ್ಕೆ ಕೊಕೊನಟ್ ಆಯಿಲ್ನ, ಪ್ಯೂರ್ ಕೊಕೊನಟ್ ಆಯಿಲ್ನ ನಾನು ಇಲ್ಲಿ ಬಳಸೀನಿ. ಇದಕ್ಕೆ ಬೇಕು ಅಂತಂದ್ರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಕೂಡ ಬಳಸ್ಬೋದು. ನಿಮ್ಮ ಸ್ಕಿನ್ಗೆ ಯಾವುದು ಹೊಂತೈತಿ ಅಂತ ಅದನ್ನು ನೀವು ಬಳಸ್ಕೋಬೇಕು. ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದು ಅಂತ ನೀವು ಆಯಿಲ್ಸನ್ನು ಸ್ಕಿಪ್ ಮಾಡಬೇಕು. ಇದನ್ನು ನೀವು ಬರೀ ರೋಸ್ ವಾಟರ್ನ ಬೇಕಿದ್ದರೂ ಹಾಕಿ ಇದನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ಕಲಸಿ ಇಟ್ಕೋಬೇಕು. ಇದಕ್ಕೆ ಜಾಸ್ತಿ ಲಿಕ್ವಿಡ್ ಒಳಗೆ ಮಾಡೋದಕ್ಕೆ ಹೋಗಬಾರ್ದು, ಈ ರೀತಿ ಗಟ್ಟಿಯಾಗೇ ಇರಬೇಕು. ಈ ರೀತಿ ಸೋಪ್ ಬೇಸ್ನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಸೋಪ್ ಬೇಸ್ನ ಕರಗಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ಆಲ್ರೆಡಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದರೊಳಗೆ ನಾವು ಈ ಸೋಪ್ ಬೇಸ್ನ ಇಟ್ಟು ಒಂದು 2 ನಿಮಿಷ ಇದು ಕರಗೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಒಂದು ಸೋಪಿಗೆ ಆಗುವಷ್ಟು ನಾನು ಇಲ್ಲಿ ಯೂಸ್ನ ಮಾಡೀನಿ. ಈ ಇಂಗ್ರೀಡಿಯೆಂಟ್ಸನ್ನು ನೀವು ನೋಡಿಕೊಂಡು ನೀವು ಎಷ್ಟು ಸೋಪ್ನ ಮಾಡ್ತೀರಿ ಅಷ್ಟು ನೀವು ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸತಿ ಇದನ್ನ ಚೆನ್ನಾಗಿ ಕರಗಿಸ್ಕೊಂಡಾಗ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋವಂಥ ಒಂದು ಮಿಕ್ಸ್ಚರ್ ಏನಿರ್ತೈತಿ ಅದನ್ನು ಹಾಕಿ ಒಂದ್ಸತಿ ಇದನ್ನು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಬಳಸಿರುವಂಥ ಕಾಫಿ ಪುಡಿ ಆಗಿರ್ಬೋದು ಅಥವಾ ರೈಸ್ ಫ್ಲವರ್ ಆಗಿರ್ಬೋದು, ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಸೋಪ್ ಬೇಸ್ ಬೇಗ ಗಟ್ಟಿ ಆಗ್ತೈತಿ. ಇದನ್ನು ನಾವು ನೀರು ಕಾಯಿಸ್ಕೊಂಡಿರುವಂಥ ನೀರೊಳಗನ, ಬಿಸಿ ನೀರೊಳಗನ ಇಟ್ಟು ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗ್ತೈತಿ.
ಇದು ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಇದರಿಂದ ಬ್ಲ್ಯಾಕ್ ಹೆಡ್ಸನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಸ್ಕಿನ್ಗೆ ಇನ್ಸ್ಟಂಟಾಗಿ ಒಂದು ಗ್ಲೋವನ್ನು ಕೊಡೋದಕ್ಕೂ ಇದು ಹೆಲ್ಪ್ ಆಗ್ತೈತಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಈಸಿಯಾಗಿ ಯೂಸ್ ಮಾಡ್ಬೋದು. ಈ ಸೆನ್ಸಿಟಿವ್ ಸ್ಕಿನ್ ಇರೋರು ಒಂದ್ಸತಿ ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಅಕ್ಕಿ ಹಿಟ್ಟು ಸ್ಕಿನ್ನನ್ನು ವೈಟ್ನಿಂಗ್ ಆಗೋದಕ್ಕೆ ಇದು ಹೆಲ್ಪ್ ಆಗ್ತೈತಿ. ಇನ್ನು ಕಡಲೆ ಹಿಟ್ಟನ್ನ ಬಳಸಿರೋದ್ರಿಂದ ಇದು ಕೂಡ ಒಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗ್ತೈತಿ. ಇದನ್ನು ಎವ್ರಿಡೇ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಆ್ಯಕ್ನೆ ಮಾರ್ಕ್ಸ್ ಇದ್ರೂ ಕಡಿಮೆ ಆಗ್ತೈತಿ. ಈ ರೀತಿ ಇದು ಲಿಕ್ವಿಡ್ ಥರ ಆಗಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನೀವು ಯಾವುದಾದ್ರೂ ಒಂದು ಮೋಲ್ಡನ್ನು ಯೂಸ್ ಮಾಡಿ ಈ ಸೋಪ್ನ ಮಾಡ್ಕೋಬೋದು. ಇದನ್ನು ಒಂದು ಅಟ್ಲೀಸ್ಟ್ 2 hours ಆದರೂ ಸೆಟ್ ಆಗೋದಕ್ಕೆ ಬಿಡಬೇಕು. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ನ್ಯಾಚುರಲ್ ಆಯಿಲನ್ನು ಇದು ಕಾಪಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತೈತೆ. ಆಮೇಲೆ ಇದು ನಮ್ಮ ಸ್ಕಿನ್ನನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಡೋದಕ್ಕೂ ಕೂಡ ಈ ಸೋಪ್ ಹೆಲ್ಪ್ ಆಗ್ತೈತಿ. ಇದು UV ರೇಸಸ್ಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಕೂಡ ತಡಿಬೋದು. ಇದರಲ್ಲಿ ಹಾಕಿರುವಂಥ ಟರ್ಮರಿಕ್ ಕೂಡ ಇದು ಒಂದು ಆ್ಯಂಟಿ ಏಜಿಂಗ್ ಆಗಿನೇ ವರ್ಕ್ ಆಗ್ತೈತಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇದ್ದು ಇದು ನಮ್ಮ ಸ್ಕಿನ್ನದ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತೈತಿ. ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಇದನ್ನ ಕಿಡ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಇದು ಜಾಸ್ತಿ ಫೋಮಿಂಗ್ ಆಗೋದಿಲ್ಲ ಬೇರೆ ಸೋಪ್ ರೀತಿ, ಬಟ್ ಇದು ಚೆನ್ನಾಗಿ ಕ್ಲೀನ್ ಆಗ್ತೈತಿ. ಇದರಲ್ಲಿ ನಾವು ಆಲೂಗಡ್ಡೆನ ಯೂಸ್ ಮಾಡಿರೋದ್ರಿಂದ ನೀವು ಇದನ್ನು ಒಂದೇ ವಾಶಲ್ಲಿ ನಿಮಗೆ ಸ್ಕಿನ್ನಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಸೊ ಇದನ್ನು ನೀವು ಎವ್ರಿಡೇ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಪಿಂಪಲ್ಸ್ ಆ್ಯಕ್ನೆ ಮಾರ್ಕ್ಸ್ ಇದ್ರೆ ಕಡಿಮೆ ಮಾಡ್ಕೋಬೋದು. ನೀವು ಕೂಡ ಈ ಒಂದು ಸೋಪ್ನ ಮನೆಯಲ್ಲಿ ಟ್ರೈ ಮಾಡಿರಿ. ಅದು ಹೆಂಗೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಸೋಪ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಶೇರ್ ಮಾಡೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.